ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ. ಇವನ್ನ ಎಲ್ಲ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ವುಮೆನ್ಸ್ ಡೇಗೆ ನನಗೇನು ಗಿಫ್ಟ್ ಸಿಕ್ತು ಅಂತ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಲೇಔಟಲ್ಲಿ ಊರಬ್ಬ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಕೊನೆವರೆಗೂ ನೋಡಿ. ಕರಗ ಮಹೋತ್ಸವನ ಮೊದಲ ಬಾರಿಗೆ ಮಾಡಿದ್ದಾರೆ. ತುಂಬ ನೋಡಿ ಖುಷಿ ಆಯಿತು. ನಾವು ಫಸ್ಟ್ ಟೈಮ್ ನೋಡಿದ್ದು ಕುಮಾರಸ್ವಾಮಿ ಲೇಔಟಲ್ಲಿ ಈ ರೀತಿ ಹಬ್ಬ ಮಾಡ್ತಾರೆ ಅಂತ. ಸೊ ನಮಗೆ ಗೊತ್ತಿರಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ. ಈ ಟೊಮೊಟೊನ ಚಟ್ನಿ ಮಾಡ್ಕೊಳ್ಳೋಣ ಅಂತ 2 ಹೋಳು ಮಾಡ್ಕೊಂಡಿದ್ದೀನಿ. ಸೊ ತರ್ತರಿಯಾಗಿ ರುಬ್ಕೊಂಡು ಬರೋಣ ಬನ್ನಿ. ಟೊಮೊಟೊನ ಈ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೇನೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ, ಕಡಲೆಬೇಳೆ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಈಗ ಕರಿಬೇವು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊ ಅರ್ಧ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪನ ಹಾಗೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು ಮಿಕ್ಸ್ ಹೊಡೋಣ. ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಬೇಯೋವಾಗಿಯೇ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದು ಒಂದು ಕುದಿ ಬರಲಿ. ಇನ್ನು ಮಿಕ್ಕಿದ್ದ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. ಹಾಗೆ ಒಗ್ಗರಣೆ ಹಾಕ್ಕೊಂಡಿದ್ನಲ್ವಾ, ಸೊ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡಿದ್ದೆ. ಈ ಬೇಯಿಸ್ಕೊಂಡಿದ್ದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದನ್ನು ಮತ್ತೆ ಒಗ್ಗರಣೆ ಹಾಕಿ ಇದು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಶಿನ, ನಂತರ ಸ್ವಲ್ಪ ಸಾಂಬಾರು ಪೌಡ್ರೆ ಹಾಕ್ತಾಯಿದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಕೊಟ್ಟರೆ ಗೊಜ್ಜು ರೆಡಿ ಆಗುತ್ತೆ. ಈ ರೀತಿಯೂ ಗೊಜ್ಜು ಮಾಡ್ಬೋದು, ಚೆನ್ನಾಗಿರುತ್ತೆ. ಒಮ್ಮೆ ಮನೇಲಿ ಎಲ್ಲರೂ ಟ್ರೈ ಮಾಡಿ. ಬೇಕು ಅಂದರೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಯೂಸ್ ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್.
ಹಾಗೆ ಬೆಳಗ್ಗೆ ಯಾವ ರೀತಿ ರಂಗೋಲಿ ಬಿಡಿಸಿ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ, ಹಾಗೆ ಮಲ್ಲಿಗೆ ಹೂವು ಎಲ್ಲ ಕಡೆನೂ ಮೊಗ್ಗು ತುಂಬ ಖುಷಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಮೊಗ್ಗು ಮೇಲೆ. ಅದು ನೋಡೋದೇ ಒಂದು ಖುಷಿ. ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಸೊ ಹಾಗೆ ಟೊಮೆಟೊ ಗೊಜ್ಜು ಮಾಡೋ ಅಷ್ಟರಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಮಾಡಬೇಕಾದ್ರೆ ನಮ್ಮ ಮನೆಯವರು ಕಾಫಿ ಮಾಡಿ ತಂದುಕೊಟ್ರು ಇವತ್ತು. ಸೊ ಅವ್ರು ಮಾಡೋ ಕಾಫಿ ಅಂದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ವುಮೆನ್ಸ್ ಡೇಗೆ ಈ ಸ್ಯಾರಿ ಗಿಫ್ಟ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಕಲ್ಲರು ಕಾಂಬಿನೇಷನ್ ಸೂಪರಾಗಿದೆ. ಸಿಂಪಲ್ಲಾಗಿದ್ರೂ ಸ್ಯಾರಿ ಗ್ರ್ಯಾಂಡ್ ಲುಕ್ಕು ಅಂತಲೇ ಅನಿಸುತ್ತೆ. ಆ ಥರ ನನಗಿಷ್ಟ ಆಯಿತು ತುಂಬಾ. ಯಾವ ರೀತಿ ಇದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ಯಾರಿನ. ಹಾಗೆ ತೇಜುನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಆಟ, ಈ ಥರ ಗನ್ ಹಿಡ್ಕೊಂಡು ಆಟ ಆಡೋದೇ ಅವನು ಖುಷಿ. ಸೊ ಇವರು ನಮ್ಮ ಮನೆಯವರು ಈಗ ಸಬ್ಬಕ್ಕಿ ಸೊಪ್ಪು ಹಾಕಿ ರವೆ ದೋಸೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಟೊಮೆಟೊ ಗೊಜ್ಜು ರೆಡಿ ಆಗಿತ್ತು. ಸೊ ತೇಜು ಆಟ ಆಡ್ತಿದ್ದ ಬೆಳಗ್ಗೆ ಎದ್ದಿದ ತಕ್ಷಣ. ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿಕೊಂಡು ಸೊ ದೋಸೆನ ಹಾಕ್ತಾ ಇದ್ದಾರೆ. ಎಷ್ಟು ನಿಧಾನಕ್ಕೆ ಅವರು ದೋಸೆ ಹಾಕ್ತಾಯಿದ್ದಾರೆ ನೋಡಿ ಇವತ್ತು. ಮನೇಲಿದ್ದರೆ ಪಾಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ ಪಾಪ ಅವರು. ಸೊ ಕೆಲಸ ಇದ್ದರೆ ಗಡಿಬಿಡಿ, ಅವ್ರಿಗೂ ಗಡಿಬಿಡಿ, ನನಗೂ ಗಡಿಬಿಡಿ, ತೇಜುಗೂ ಗಡಿಬಿಡಿ. ಹಾಗೆ ಎಣ್ಣೆ ಹಾಕಮ್ಮ ಅಂದರು. ಸೊ ನಾನು ಸ್ವಲ್ಪ ಅವ್ರಿಗೆ ಕೊಬ್ಬರಿ ಎಣ್ಣೆಗೆ ನಾನು ಏರ್ ಫಾಲ್ ಆಗ್ತಿತ್ತಲ್ಲ, ಹಾಗಾಗಿ ದಾಸವಾಳದ ಎಲೆ, ಕರ್ಬೇವಿನ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಕಾಯಿಸಿಟ್ಟಿದ್ದೆ. ಸೊ ಅದನ್ನೇ ಹಚ್ಚಿದೆ. ತುಂಬ ತಲೆಯೆಲ್ಲ ತಣ್ಣಗಾಗ್ತಿದೆ ಅಂತ ಫೀಲ್ ಆಯಿತು ಅವ್ರಿಗೆ. ತುಂಬ ತಣ್ಣಗಾಗ್ತಿತ್ತು. ಹಾಗೆ ನನಗೆ ದೋಸೆ ಹಾಕ್ಕೊಟ್ರು, ನಾನು ತಿಂದೆ. ಆಮೇಲೆ ತೇಜುಗೂ ಸಹ ಹಾಕ್ಕೊಟ್ರು. ಸೊ ನಮ್ಮ ಮನೆಯವ್ರಿಗೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ, ಬೆಣ್ಣೆ ಹಾಕಿ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಸೊ ಸೀರೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ರೀತಿ ಗಿಫ್ಟ್ ಕೊಟ್ಟಾಗ ನಮಗೇನೋ ಒಂಥರ ಖುಷಿ ಆಗುತ್ತೆ, ನಿಜ ಹೇಳಬೇಕು ಅಂದರೆ. ತುಂಬಾ ಖುಷಿ ಆಯಿತು. ಈ ಸಲ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ರೀತಿ ನಾನು ಇದನ್ನು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಹೆವಿ ಅಮೌಂಟ್ ಹೇಳಿದ್ರು. ಹಾಗಾಗಿ ನಾನೇ ಟ್ರೈ ಮಾಡಿದೆ. ಸೊ ಈ ಬ್ಲೌಸಿಗೆ ಫಸ್ಟು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾವೇನೋ ಅಲ್ಪ ಸ್ವಲ್ಪ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಂಡ್ರೆ ಸೊ ನಮ್ಮದು ನಾವೇ ಹೊಲ್ಕೋಬೋದಲ್ವ. ಹಾಗಾಗಿ ತಿಂದ ಎಕ್ಸಾಮು ಏನು ಮಾಡ್ತಿದ್ದೀರಿ? ಮ್ಯಾಕ್ಸ ಮಂಡೆ ಓದ್ಕೋ. ಹಾಗೆ ತೇಜುನ ರೇಗಿಸ್ಕೊಂಡು ನಾನು ನಮ್ಮ ಮನೆಯವರು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಅವ್ನ ಕ್ಯೂಟ್ ಸ್ಮೈಲು ನಮಗೆಲ್ಲರಿಗೂ ಇಷ್ಟ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.